ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ, ನಮ್ಮ ಊರಿಗೆ, ಕೊಡಗುಗೆ. ಯಾಕೆ ಹೋಗ್ತಾ ಇದೀವಿ? ಪೂಜೆ, ಹರಿಸೇವೆಗೆ ಹೋಗ್ತಾ ಇದೀವಿ. ಎಕ್ಸಾಕ್ಟ್ಲಿ ಹರಿಸೇವೆ ಅಂದ್ರೆ ಏನು ಎತ್ತ ಎಲ್ಲಾನು ನನ್ನ ಬ್ಲಾಗ್ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಏನೇನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಎಲ್ಲದನ್ನು ತೋರಿಸ್ತೀನಿ. ಆದ್ರೆ ಇವತ್ತಲ್ಲ ನಾಳೆ ಇರೋದು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ದಟ್ ಇಸ್ 9th of April, ಯುಗಾದಿ ಹಬ್ಬ ದಿನ. ಹ್ಯಾಪಿ ಯುಗಾದಿ. ಆಬ್ವಿಯಸ್ಲಿ ನಾನು ಈ ವಿಡಿಯೋ ಯುಗಾದಿ ಆದ್ಮೇಲೆ ನಾನು ಪೋಸ್ಟ್ ಮಾಡೋದು. ಸೊ ಎನಿವೆ, ಹ್ಯಾಪಿ ಹೊಸ ವರ್ಷ. ಟೈಮ್ ಬಂದು 7:20 ಆಗಿದೆ. ಮನೆಗೆ ಬಂದಿದ್ವಿ. ಬಟ್ ನೋಡಿ ಇಲ್ಲೆಲ್ಲ ಗಿಡಗಳು ಕಾಣಿಸ್ತಿಲ್ಲ ಅನ್ಸುತ್ತೆ. ಇವಾಗ ಪಾರ್ಕ್ ಮಾಡ್ತಾ ಇದೀವಿ. ನಾಳೆ ಎಲ್ಲ ಫುಲ್ ವೆಹಿಕಲ್ಸ್ ಬರುತ್ತೆ ಅಂತ. ಸೊ ಇಲ್ಲೇ ಮನೆಗಿಂದ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿಬಿಟ್ಟು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಫುಲ್ ಕತ್ಲೆ ಇದೆ. ವೇಟ್ ಅಂಡ್ ಶೋ. ಫುಲ್ ಕತ್ಲೆ. ಕಾಫಿ ಗಿಡಗಳು ಎಲ್ಲ ಇದೆ. ಸೊ ಪಾರ್ಕಿಂಗ್ ಸೀನ್ಸ್ ನಡೀತಿದೆ. ಆ ಕಡೆ ಟ್ರಂಚ್ ಇದೆ. ಸೊ ಕೇರ್ಫುಲ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಯ್ ಆಕಾಶ್, ಸೇ ಹಾಯ್ ಟು ಮೈ ಬ್ಲಾಗ್. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಸೇರಿ ಆಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು. ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಗ್ರಾಮ ದೇವತೆಗಳಿಗೆಲ್ಲ ಸೇರಿ ಅಕ್ಷತೆ ಹಾಕಿ ಯಾವುದೇ ವಿಘ್ನ ಆಗದಂತೆ ಕಾಪಾಡು ತಾಯಿ ಅಂತ ಕೇಳ್ಕೊಳ್ತಾಯಿದ್ರು ಚಾಮುಂಡೇಶ್ವರಿಗೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದು ಅಕ್ಷತೆ ಹಾಕುವಂತ ಅಕ್ಷತೆ ಕೊಟ್ಟ. ಪೂಜಾರಿಗಳು ಮತ್ತು ಮನೆಯವರು ಎಲ್ಲರೂ ಸೇರಿಕೊಂಡು ದೇವ್ರಿಗಿರೋ ಅಂಥ ಒಂದು ಮಂಟಪನ ರೆಡಿ ಮಾಡ್ತಾಯಿದ್ದಾರೆ ಬಾಳೆದಿಂಡಲ್ಲಿ. ಮತ್ತು ಈ ಕಡೆ ಎಲ್ಲರೂ ಚಪ್ರ ಹಾಕ್ಕೊಳ್ತಾ ಇದ್ದಾರೆ. ಚಪ್ರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾತಾಡೋರು ಮಾತಾಡ್ತಾ ಇದ್ದಾರೆ. ಹಂಗೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಇವಳು ನನ್ನ ಫ್ರೆಂಡ್ ಪೋಸ್ ಬೇರೆ ಕೊಡ್ತಾ ಇದ್ದಾಳೆ. ಎಲ್ಲ ಮನೆ ತುಂಬ ಮಕ್ಕಳು, ನೆಂಟರು. ಸುಮಾರು ವರ್ಷ ಆಗಿದೆ, 10 ವರ್ಷ ಆದಮೇಲೆ ನಮ್ಮ ಮನೇಲಿ ಮಾಡ್ತಾ ಇರೋಂಥ ಒಂದು ಹರಿಸೇವೆ ಇದು. ಸೊ ಇವ್ರು ಫನ್ ಮಾಡ್ತಾ ಇದ್ದಾರೆ. ಇವ್ರದ್ದು ಚೆನ್ನಾಗಿ ವೀಡಿಯೋ ತೆಗೀರಿ, ಫೋಟೋ ತೆಗೀರಿ, ಇವ್ರನ್ನೆಲ್ಲ ಕಡೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಅಂತ ಹೇಳ್ತಾಯಿದ್ರು. ಸೊ ತುಂಬ ಒಂದು ಹ್ಯಾಪಿ ಮೂಮೆಂಟ್ಸು. ಚಪ್ರ ಎಲ್ಲ ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ನಾವೇನೇನು ಮತ್ತೆ ಲೇಟಾಗಿ ಬಂದರೆ. ಆಲ್ಮೋಸ್ಟ್ ಮಂಟಪ ಮುಗಿದಿದೆ. ಆಣಿಗಳೆಲ್ಲ ಹೊಡಿತಾ ಇದ್ದಾರೆ ಅಷ್ಟೇ. ಇನ್ನು ನೀಟಾಗಿ ಇನ್ನು ಫೈನಲೈಸ್ ಮಾಡಿ ಅಲಂಕಾರ ಮಾಡಬೇಕಷ್ಟೆ. ಬೆಳಗ್ಗೆ ಆಲ್ಮೋಸ್ಟ್ ಇಟ್ಸ್ 6 o'clock. ನಾಟ್ ಶ್ಯೂರ್ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇದೆಯಾ ಅಂತ. ಫಾಗ್ ಇದೆ ಅಲ್ಲಿ. ಆ್ಯಂಡ್ ಎಲ್ಲ ರೆಡಿಯಾಗಿದೆ, ಆಗ್ತಾಯಿದೆ. ದಿಸ್ ಇಸ್ ಮಂಟಪ. ಇದರಲ್ಲೇ ನಾವು ದೇವ್ರ ಪೂಜೆ ಮಾಡೋದು ಇವರೇನೆ. ಸೊ ಎಲ್ಲ ಪ್ರಿಪೇರ್ ಆಗ್ತಾಯಿದೆ. ಇನ್ನು ಮೋರ್ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ವೇಟಿಂಗ್. ಪೂಜೆ ಸಲ್ಲಿಸಿ ಹಾಗೆ ನಮ್ಮ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಕುಲಗುರು ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ನಾವು ಇಟ್ಕೊಂಡಿದ್ದೀವಿ. ಹರಿಸೇವೆಯನ್ನು, ಆ ಹರಿಸೇವೆಯನ್ನು ದೇವರು ನಾವು ಮಾಡೋಂಥ ದಾಸರಿಂದ ಆಗಲಿ, ಮಾಡುವಳ್ಳ ಸೆಕ್ಟರಿಂದಾಗಲಿ, ಇಲ್ಲಿ ಬಂದು ಸೇರಿದಂಥ ಭಕ್ತರಿಂದಾಗಲಿ ಅನೇಕ ತೊಂದರೆಗಳು ತಾಪತ್ರಗಳು ಇದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿ ಮಾಡೋಂಥ ಪೂಜೆಯನ್ನು ಚೆನ್ನಾಗಿ ಶಾಂತವಾಗಿ ನೆರವೇರಿಸಿಕೊಟ್ಟು ಅನೇಕ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ಬೋದು. ಆ ತಪ್ಪನ್ನು ಆ ಸ್ವಾಮಿ ಒಪ್ಪು ಮಾಡಿಕೊಂಡು ಇನ್ನು ಮುಂದಕ್ಕೆ ಅವರಿಗೆ ಮನೆಯವರಿಗೂ ಊರಿನವರಿಗೂ ನೆಂಟರಿಗೂ ಬಂಧಿಸ್ತರಿಗೂ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ನಾವು ಇವತ್ತು ಮಡಿಕಟ್ಟಿಗೆ ಅಂತೇಳಿ ಮಡಿ ಸಂಕಲ್ಪನೆ ಮಾಡಿದ್ರೆ ಅದೇ ರೀತಿ ಇವತ್ತು ಅವರು ಮಡಿಕಟ್ಟಿಗೆ ತಯಾರು ಮಾಡ್ತಿದ್ದಾರೆ. ಮಡಿಕಟ್ಟು ಸಂತೋಷವಾಗಿ ಪೂಜೆ ನಿರ್ವಹಿಸಿ ಕೊಟ್ಟು ಅಂತೇಳಿ ನಮ್ಮ ಗ್ರಾಮಕ್ಕೆ ಸಮುದಾಯ ಗ್ರಾಮದ ಮುಂದೆ ನಿಂತು ಕೇಳ್ಕೊಂಡಾಗಿ ಕಾಪಾಡ್ಕೋತೀವಿ ಸ್ವಾಮಿ ಪ್ರಾರ್ಥನೆ ಮಾಡಿರ್ತಾರೆ.
ಇಲ್ಲಿ ಹರಿಸೇವೆ ಮಾಡಬೇಕಾದ್ರೆ ಭಕ್ತರು ಅಂತ ನಿಲ್ತಾರೆ, ದೇವರಿಗೆ ಭಕ್ತರಾಗಿ. ಮನೆಯವರು ಎಲ್ಲರೂ 7 ಜನ ನಿಂತಿದ್ರು ನಮ್ಮ ಮನೆಯಲ್ಲಿ. ಸೊ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಬೆಳಗ್ಗೆ ಅವರು ನಾಷ್ಟ ತಿಂದು, ಪ್ರಿವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ, ನಾಷ್ಟ ಎಲ್ಲ ಒಟ್ಟಿಗೆ ಕೂತು ಮಾಡಿ ಫಲಹಾರ ತಿಂದು ಇವಾಗ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಶುದ್ಧವಾಗಿ ಬರೋದಕ್ಕೋಸ್ಕರ, ಅವರು ಸ್ನಾನ ಮಾಡ್ಕೊಂಡು ಬರೋದಕ್ಕೋಸ್ಕರ ಕೆರೆ ಹತ್ರ ಹೋಗ್ತಾ ಇದ್ದಾರೆ. ವಾರಗದವರೆಲ್ಲ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಸೊ ಇವ್ರು ಸ್ನಾನ ಮಾಡಿಕೊಂಡು ವಾಪಸ್ ಬಂದು ಪೂಜೆ ಮಾಡ್ತಾರೆ. ಎಲ್ಲರೂ ಶುದ್ಧ ಆಗಿ ಬಂದು ಭಕ್ತರೆಲ್ಲರೂ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಪೂಜೆ ಮಾಡ್ತಾ ಇದ್ದಾರೆ. ಪ್ರಥಮ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ಪೂಜಾರಿ ಸೇರಿಕೊಂಡು ಮಂಟಪಕ್ಕೆ ಕಳಶನ ಕೂರಿಸ್ತಾ ಇದ್ದಾರೆ ಗೋವಿಂದ ಕೂಗ್ತಾ. ಒಂದು ವೀಕ್ ಮುಂಚೆ ಎಲ್ಲರೂ ತಿರುಪತಿಗೆ ಹೋಗಿ ಬಂದಿದ್ವಿ. ಸೊ ಅದಕ್ಕೆಲ್ಲರೂ ನಾವು ಹಾಕ್ಸ್ಕೊಳ್ತಾ ಇದ್ದಾರೆ. ಇವಾಗ ಇಲ್ಲಿ ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪನೇ ದೊಡ್ಡವರು, ಅವರೇ ಹಿರಿಯರು. ಅದಕ್ಕೋಸ್ಕರ ನಮ್ಮ ದೊಡ್ಡಪ್ಪ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಮನೆಯೊಳಗಡೆ, ದೇವ್ರ ಮನೆಯೊಳಗಡೆ ಇರುವಂತಹ ದೇವರಿಗೆ ಎಲ್ಲ ಭಕ್ತರು ನಮ್ಮ ದೊಡ್ಡಪ್ಪನೂ ಸೇರಿ 7 ಜನನೂ ಹೋಗಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ ಮನೆಯೊಳಗಡೆ. ನಾನು ಇವತ್ತು ಫುಲ್ ಮಿಂಚಿಂಗ್ ಟ್ರೆಡಿಷ್ನಲಲ್ಲಿ ಲಂಗ ದಾವಣಿ ಹಾಕ್ಕೊಂಡು, ಅತ್ತೆಂದರು ನಾವು ಎಲ್ಲ ನಿಂತ್ಕೊಂಡು ಬಂದವ್ರಿಗೆ ಸ್ನ್ಯಾಕ್ಸು, ಕೇಕ್ ಎಲ್ಲ ಕೊಡ್ತಾಯಿದ್ವಿ. ದೂರದಿಂದ ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಸ್ನ್ಯಾಕ್ಸು, ಕಾಫಿ ಎಲ್ಲ ಕೊಡ್ತಾಯಿದ್ವಿ. ನಾನು ಎಲ್ರಿಗೂ ಫನ್ ಮಾಡ್ತಾ ರೇಗಿಸ್ಕೊಂಡು ನಿಂತಿದ್ದೆ. ಇಲ್ಲಿ 7 ಜನ ಭಕ್ತರು ಸೇರಿಕೊಂಡು ದೇವ್ರಿಗಿರೋ ಪ್ರಸಾದನ, ನೈವೇದ್ಯನ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಶುದ್ಧವಾಗಿ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಸಾದದ ಜೊತೆ ಹಂಗೆ ಪಾನಕನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ಪಾನಕ ಪೂಜೆ, ಮಹಾಪೂಜೆ ಶುರು ಆಗ್ತದೆ. ಸರ್ವರು ಮುಂದೆ ಬನ್ನಿ. ಇಲ್ಲಿ ನಮ್ಮ ದೊಡ್ಡಪ್ಪ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ದರ್ಶನ ಬರುತ್ತೆ, ಅಂದರೆ ದೇವರು ಬರುತ್ತೆ. ಬಂದಾಗ ಯಾವುದೇ ರೀತಿ ಏನೂ ತೊಂದರೆ ಆಗದೇ ಇರಲಿ, ನಮ್ಮಿಂದ ಏನೇ ತೊಂದರೆ ಆಗಿದೆ ಅದನ್ನೆಲ್ಲ ಒಪ್ಪು ಪಾಲಿಸ್ಕೊಂಡು ದೇವರು ದರ್ಶನ, ಒಳ್ಳೆ ರೀತಿಯಲ್ಲಿ ದರ್ಶನ ಬಂದು ನಾವು ಕೇಳಿದ್ದನ್ನೆಲ್ಲ ಉತ್ತರ ಕೊಡಲಿ ಅಂತ ಅದು ನಮ್ಮ ದೊಡ್ಡಪ್ಪ ಬೇಡ್ಕೊಳ್ತಾ ಇದ್ದಾರೆ. ಬೇಡ್ಕೊಂಡು ಪೂಜೆ ಮಾಡ್ತಿದ್ದಾಗ ಈ ರೀತಿಯಲ್ಲಿ ದರ್ಶನ ಬಂತು. ದೇವರ ಆಹ್ವಾನ ಆಯಿತು. ನಮಗೆಲ್ಲ ಬಹಳ ಖುಷಿನೂ ಆಯಿತು. ದೇವರು ಬಂದ ನಂತರ ನಮ್ಮಲ್ಲಿ ಎಲ್ಲರನ್ನ ಕರೆಸಿ, ಮನೆಯವ್ರನ್ನೆಲ್ಲರನ್ನೂ ಕರೆಸಿ, ಏನಾದರೂ ತೊಂದರೆ ಇದೆಯಾ ಅಂತ ದೇವರು ಎಲ್ಲರೂ ನಮ್ಮನ್ನು ಪ್ರಶ್ನೆ ಕೇಳ್ತಾ ಹೋಗುತ್ತೆ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಸೇರಿ ಊಟ ಸ್ಟಾರ್ಟ್ ಮಾಡಿದ್ರು. ಊಟ ಬಡಿಸೋಕ್ಕೆಲ್ಲ ಮನೆಯವರೇ ನಿಂತಿದ್ದಾರೆ. ನಮ್ಮ ಮನೇಲಿ ಅಷ್ಟು ಜನ ಇದ್ದೀವಿ, ನಾವೆಲ್ಲರೂ ಸೇರಿಕೊಂಡು ಊಟ ಬಡಿಸ್ತಾಯಿದ್ರು. ನಾನು ಬಡಿಸಿಲ್ಲ, ಎಲ್ಲರೂ ನನ್ನ ಫ್ರೆಂಡ್ಸ್, ನನ್ನ ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಊಟ ಬಡಿಸ್ತಾಯಿದ್ರು. ನನ್ನ ಬ್ಲಾಗ್ಗೆ ಏನಾದರೂ ಹೇಳು ಪ್ಲೀಸ್. ಇವ್ರಿಗೆ ಚೆನ್ನಾಗಿ ದುಡ್ಡು ಮಾಡಿಕೊಡಿ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿ, ಬೆಲ್ ಬಟನ್ ಮಾತ್ರ ಒತ್ತಿ. ಥ್ಯಾಂಕ್ ಯು ಸೊ ಮಚ್. ಆಶಿಕಾ ಅಂದ ತಕ್ಷಣ ನಿಮ್ಗೆ ಏನು ಪಟ್ ಅಂತ ನೆನಪಾಗುತ್ತೆ? ಆಶಿಕ್ ಅಂದ್ರೆ ನಗು. ಥ್ಯಾಂಕ್ ಯು ಸೊ ಮಚ್. ಇವಾಗ ನೀವು ಹೇಳಿ, ಆಶಿಕಾ ಅಂದ ತಕ್ಷಣ ಏನು ನೆನಪಾಗುತ್ತೆ? ಆಶಿಕಾ ಅಂತ ಹೇಳಿದ್ರೆ ನನಗೆ ಅವ್ರು ತುಂಬಾ ಡ್ಯಾನ್ಸ್ ಮಾಡ್ತಾ ಕರೆಕ್ಟ್. ಡ್ಯಾನ್ಸ್ ಇಸ್ ದ ಮೇನ್ ಪಾಯಿಂಟ್. ಅತ್ತೆ, ನಮ್ಮ ದೊಡ್ಡತ್ತೆ ಹೇಳ್ಬೇಕು, ಆಶಿಕಾ ಅಂದ ತಕ್ಷಣ ಪಟ್ ಅಂತ ಏನು ನೆನಪಾಗುತ್ತೆ? ಆಶಿಕ್ ಅಂತ ಚಂದ ಡ್ರೆಸ್ ಮಾಡ್ಕೊಳ್ಬೇಕು ಅಂತ. ಇವಾಗ ಅತ್ತಿಗೆ, ಜಶ್ಮತಿಗೆ, ಸಾರಿ ಸವಿತತ್ತಿಗೆ ಆಶಿಕಾ ಅಂದ ತಕ್ಷಣ ಪಟ್ ಅಂತ ಏನು ನೆನಪಾಗುತ್ತೆ ನಿಮಗೆ? ಆಶಿಕಾ ಅಂತ ಹೇಳಿದ ತಕ್ಷಣ ನಮ್ಮ ರಾಣಿ ಅಪ್ಪ ಆಶಿಕಾ ತಕ್ಷಣ ನೀವು ನಿನ್ ರಸಸ್ಸು ಮೇಡಮ್. ಆಶಿಕಾ ಅಂದ ತಕ್ಷಣ ಆಶಿಕನ ಮಾತು ಇಷ್ಟ, ಮಾತು ಪಟ ಪಟ ಅಂತ. ಅತ್ತೆ, ನಿಮ್ಗೆ ಆಶಿಕಾ ಅಂತ ಹೇಳಿದ ತಕ್ಷಣ ಏನು ನೆನಪಾಗುತ್ತೆ? ನೈಸ್ ಗರ್ಲ್, ವೈಟ್ ಆಗಿದ್ದಾಳೆ. ನೈಸ್ ಆಗಿದ್ದೀನಿ. ಅತ್ತೆ, ನಿಮಗೆ ಅತ್ತೆ ಏನು ನೆನಪಾಗುತ್ತೆ? ನನಗೆ ಸೊಸೆನ ನೆನಪಾಗುತ್ತೆ. ಸೊಸೆ ಅಂತ ನೆನಪಾಗುತ್ತಾ? ಅಂಕಲ್, ನಿಮಗೆ ಆಶಿಕಾ ಅಂದ ತಕ್ಷಣ ಏನು ನೆನಪಾಗುತ್ತೆ? ಸ್ಮೈಲ್. ಥ್ಯಾಂಕ್ ಯು. ಸೊ ಕಮಿಂಗ್ ಬ್ಯಾಕ್, ಊಟ ಎಲ್ಲ ಆದಮೇಲೆ ಕೆಂಚರಾಯನ ದರ್ಶನ ಇತ್ತು, ಕೆಂಚರಾಯಂದು ಪೂಜೆ ಇತ್ತು. ಸೊ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ರು. ಸೊ ಇವಾಗ ಕೆಂಚರಾಯನ ದರ್ಶನ ಬರುತ್ತೆ ಅವ್ರಿಗೇನೆ. ಅದಕ್ಕೋಸ್ಕರ ದೊಡ್ಡಪ್ಪ ದೊಡ್ಡಮ್ಮನ ಆಶೀರ್ವಾದ ತೊಗೊಂಡು ರೂಮ್ ಒಳಗಡೆ ಹೋಗ್ಬಿಡ್ತಾರೆ. ಇಲ್ಲಿ ಬಲಿ ಎಲ್ಲ ಕೊಡ್ತಾರೆ, ಅದನ್ನು ಅವ್ರು ನೋಡಬಾರ್ದು, ದೇವ್ರು ಬರುತ್ತೆ ಅವ್ರ ಮೈ ಮೇಲೆ. ಅದಕ್ಕೋಸ್ಕರ ಆಶೀರ್ವಾದ ತೊಗೊಂಡು ಒಳಗೆ ಹೋಗ್ತಾರೆ.
ಇಲ್ಲಿ ಆವಾಗಲೇ ಒಳಗೆ ಹೋದ್ರಲ್ಲ ಅವ್ರಿಗೆ ದರ್ಶನ ಬಂದ್ಬಿಟ್ಟಿರುತ್ತೆ. ಸೊ ಬಂದು ಆಚೆ ಎಲ್ಲ ಕೋಳಿ ರಕ್ತ ಎಲ್ಲ ಕುಡಿದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಗಂಡಸರೆಲ್ಲ ಸೇರಿ ಒಂದು 7-8 ಜನ ಗಂಡಸರು ತಡೀತಿದ್ದಾರೆ. ಅಷ್ಟು ಜನ ತಡೆದ್ರೂ ತಡೆಯೋಕ್ಕಾಗ್ತಿಲ್ಲ, ನೀವು ನೋಡ್ತಾ ಇರ್ಬೋದು. ಅಷ್ಟು ಜನ ತಡಿದ್ರೂ ಆ ದೇವ್ರ ಪವರ್ಗೆ ಅವ್ರಿಗೆ ಬಂದ್ಬಿಡ್ತಾರೆ ಅನ್ನೋ ಒಂದು ಅನಿಸ್ತಿರುತ್ತೆ. ಪಾಪ ಎಷ್ಟೊಂದು ಜನಕ್ಕೆ ಕಚ್ಚಿ ಪರಿಚಯ ಎಲ್ಲ ಮಾಡಿಬಿಟ್ಟಿರ್ತಾರಂತೆ. ಅಷ್ಟು ದೇವರು ಸ್ಟ್ರಾಂಗಾಗಿ ಅವ್ರ ಮೈ ಮೇಲೆ ಬಂದು ಆಹ್ವಾನ ಮಾಡ್ಕೊಂಡಿರುತ್ತೆ ದೇವರು. ಬಲಿ ಎಲ್ಲ ಕೊಟ್ಟು ಕಂಪ್ಲೀಟಾಗಿ ಮುಗಿದ್ಮೇಲೆ ದೇವ್ರನ್ನ ಬಿಡ್ತಾರೆ. ನೋಡಿ ಈ ಥರ ಬಲಿ ಕೊಟ್ಟ ಜಾಗದಲ್ಲಿ ಊಡಾಕ್ಬಿಟ್ಟಿರ್ತಾರೆ. ಅದನ್ನು ಮತ್ತೆ ಬಂದು ನೋಡಿ ಇಲ್ಲಿ ದೇವರು ಹೇಗೆ ಇದು ಮಾಡ್ತಾ ಇದೆ. ಸೊ ತುಂಬ ನನಗೇನೆ ನೋಡೋಕ್ಕೆ ನನಗೆ ಫುಲ್ ಭಯ ಆಗ್ತಿತ್ತು. ಚೇರ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೆ, ಹತ್ರ ಹೋಗಿ ವೀಡಿಯೋ ಮಾಡಿಲ್ಲ. ಆವಾಗಲೇ ಎಲ್ಲ ವೀಡಿಯೋ ಮಾಡ್ತಿದ್ದೆ, ಬಟ್ ಇವಾಗ ಎಲ್ಲ ಎದುರಿಸ್ಬಿಟ್ಟಿದ್ರು, ಕಚ್ತಾರೆ, ಹಿಡಿದು ಬಿಡ್ತಾರೆ ಅಂತ. ಅದಕ್ಕೆ ಸ್ವಲ್ಪ ದೂರದೆಲ್ಲ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಸೊ ಇಲ್ಲಿ ಇವಾಗ ಕೆಂಚರಾಯಂಗೆಲ್ಲ ಬಲಿ ಕೊಟ್ಟಿರ್ತಾರೆ ನಾನ್ ವೆಜ್. ಅದನ್ನು ಇವಾಗ ಎಡೆ ಇಟ್ಟು ನಮ್ಮ ದೊಡ್ಡಪ್ಪ ಎಲ್ಲ ಶುದ್ಧವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಸಂಜೆ ಆಗಿದೆ. ಬೆಳಗ್ಗೆ ಕಳಶ ಇಟ್ಟಿದ್ರಲ್ಲ ಆ ಕಳಶನ ಇವಾಗ ತೆಗೆದು ಪೂಜೆ ಎಲ್ಲ ಆದಮೇಲೆ ಮನೆ ಒಳಗಡೆ ಇಡೋಕ್ಕೆ ಹೋಗ್ತಾ ಇದ್ದಾರೆ. ಈಗ ಎಲ್ಲರೂ ಕೊನೆಯದಾಗಿ ಆ ಗುಂಡ ಇದೆಲ್ಲ ಮಂಟಪ, ದೇವರ ಮಂಟಪ, ಅದನ್ನೆಲ್ಲ ಎತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಫಲ ಬರುವಂಥ ಒಂದು ಮರದ ಕೆಳಗಡೆ, ಅಂದರೆ ಹಲಸಿನ ಮರ ಆಗಿರ್ಬೋದು ಮತ್ತು ತೆಂಗಿನ ಮರ ಆಗಿರ್ಬೋದು, ಆ ಮರದ ಕೆಳಗಡೆ ಇಡ್ತಾ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಷ್ಟೇ ಟಯರ್ಡ್ ಆಗಿದ್ರು ಈ ಥರ ಊಟ ಮಾಡಿ ಡ್ಯಾನ್ಸ್ ಮಾಡೋದ್ರಲ್ಲೇ ಒಂದು ಮಜಾ. ನಾನು, ಮಮ್ಮಿ, ಡ್ಯಾಡಿ, ಆಕಾಶ್ ತುಂಬ ದಿನ ಹೋಗಿತ್ತು. ನಾವು 4 ಜನ ಸೇರ್ಕೊಂಡು ಡ್ಯಾನ್ಸ್ ಮಾಡಿ, ಯಾರೂ ವೀಡಿಯೋ ಮಾಡಿಕೊಡಿ ಅಂದರೆ ವೀಡಿಯೋನೇ ಮಾಡ್ತಿರ್ಲಿಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ದಿಸ್ ವಾಸ್ ವೆರಿ ಮಚ್ ಫನ್. ಸೊ ಮಾರನೇ ಬೆಳಗ್ಗೆ ಬೇಗ ಎದ್ದು ಬ್ಯಾಕ್ ಟು ಫಾರ್ಮ್ ಅಂತ ಮೈಸೂರು ಹೊರಟ್ವಿ. ಫ್ಯಾಮಿಲಿ ಜೊತೆನೇ ಇದ್ದು ಇವಾಗ ಮತ್ತೆ ಬ್ಯಾಕ್ ಟು ಫಾರ್ಮ್ ಅಂತ ಕಾಲೇಜ್ಗೆ ಹೋಗ್ಬೇಕಲ್ಲಪ್ಪ ಅಂತ ಬೇಜಾರಾಗ್ತಿತ್ತು. ಎನಿವೇಸ್, ಲೈಫ್ ಹ್ಯಾಸ್ ಟು ಗೋ ಆನ್. ಅಟ್ ದಿ ಸೇಮ್ ಟೈಮ್ ನಿಮ್ಮ ಕೆಲಸ ಬಾಕಿ ಇದೆ. ಏನಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ಕಂಟೆಂಟ್ಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್.